ಮಾತಾಡಿದ್ರು KPSC ಬಗ್ಗೆ ಮಾತಾಡಿದ್ರು. ನೋಡಿ ಇಷ್ಟೆಲ್ಲ ಸರ್ ನಾನು ಹೇಳ್ತಾ ಇರೋದು, ನೀವು ಹಿಂಗೆ ಬಿಟ್ಕೊಂಡು ಹೋದ್ರೆ ಕನ್ನಡಕ್ಕೆ ತಪ್ಪು ಮಾಡೋದವನಿಗೆ ಎನ್ಕರೇಜ್ ಮಾಡ್ದಂಗೆ ಆಗ್ತದೆ, ಇನ್ನೇನು ಆಗಲ್ಲ. ಇನ್ನೇನು ಇದರಿಂದ ನೀವು ಮರುಪರಿಶೀಲನೆ ಮಾಡಿಲ್ಲ ಅಂತ ಹೇಳಿದ್ರೆ ಕನ್ನಡಕ್ಕೆ ಬೆಲೆ ಇಲ್ದಂಗೆ ಆಗ್ತೈತೆ ಅಷ್ಟೇ. ಮಕ್ಕಳ ಭವಿಷ್ಯ ಫಸ್ಟ್ ಎಕ್ಸಾಮ್ ಮಾಡಿದಾಗ 2,30,000, ಸೆಕೆಂಡ್ ಮಾಡಿದಾಗ 1,70,000 ಬಂದ್ಬಿಟ್ಟು ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ. ನಾವಿರೋದು ಕನ್ನಡಿಗರಿಗೆ ಮೊದಲನೇ ಪರೀಕ್ಷೆಯಲ್ಲಿ 1,30,30,000 ಇಲ್ಲ ಸರ್, ನನ್ನ ಹತ್ರ ಐತೆ, ಕೊಡ್ತೀನಿ ನಿಮ್ಗೆ. ಆಯ್ತು ಆಯ್ತು, ಏನ ಕಡಿಮೆ ಇದ್ರೆ ಕಡಿಮೆ ಮಾಡ್ಕೋಣ ಅಂದ್ರೆ ಸರ್ ತಪ್ಪಾಗಿರೋದನ್ನ ನಾವೇನ ಸಮರ್ಥನೆ ಮಾಡ್ಬಿಟ್ರೆ ಈ ಸರಿ ತಪ್ಪು ನಾವು ಸಮರ್ಥನೆ ಮಾಡಿಲ್ಲ ಸರ್. ನೀವು ಮಾಡಿಲ್ಲ, ಅವ್ರು ಮಾಡಿರೋದು. ಏನಾದ್ರೂ ಬಿಟ್ಟೋದ್ರೆ ಅದನ್ನೇ ಚಾಳಿ ಮಾಡ್ಕೊಡೋತಾರೆ. ಕನ್ನಡಕ್ಕೇನು ಏನೇ ಆದ್ರೂ ಕೂಡ ಯಾರು ಕೇಳ್ತಾರ್ರಿ? ಯಾರು ಕೇಳ್ತಾರೆ ನಮ್ಮನ್ನ? ಅದಕ್ಕೋಸ್ಕರ ನೋಡಿ, ಕನ್ನಡದ ವಿಚಾರಕ್ಕೋಸ್ಕರ ನಾನು ಹೇಳ್ತಾರೆ, ಕನ್ನಡ ವಿಚಾರ ದಯವಿಟ್ಟು ಇದಕ್ಕೆ ದುಡ್ಡನ್ನ ಇದು ನೋಡಬೇಡಿ. ದಯವಿಟ್ಟು ಮರುಪರೀಕ್ಷೆ ಮಾಡಿ. ಒಂದು ಮೆಸೇಜು ಅವ್ರಿಗೂ ಹೋಗ್ಲಿ, ಲೋಕಸೇವಾ ಆಯೋಗಕ್ಕೂ ಹೋಗ್ಲಿ. ಏನಾದ್ರು ತಪ್ಪಾದ್ರೆ ಈ ತರ ಹಾಗೆ ಆಗುತ್ತೆ ಅಂತ ಅವ್ರಿಗೂ ಒಂದು ಎಚ್ಚರಿಕೆ ಗಂಟೆ ಆಗ್ತೈತೆ. ಇಲ್ಲ ಅಂದ್ರೆ ಹಿಂಗೆ ಮಾಡ್ಕೊಂಡೋದ್ರೆ ಬಿಡು, ನಾವು ಮಾಡಿದ್ರೆ ಹೆಂಗೋ ನಿಭಾಯಿಸಬಹುದು ಅನ್ನೋ ಮೆಸೇಜ್ ಹೋಗ್ತೈತೆ. ಅದಕ್ಕೋಸ್ಕರ ನಾನು ಆ ಸೆಕ್ರೆಟರಿ ಮೇಲೆ ಕ್ರಮ ತೆಗೆದುಕೊಳ್ಳಿ, ಮತ್ತೆ ಮರುಪರೀಕ್ಷೆ ಮಾಡಿ, ಮತ್ತೆ ಮುಂದಿನ ತಾವೇ ಹೇಳಿದ್ದೀರಾ UPSC ತರ ಮಾಡ್ತೀರಿ ಅಂತ, ಅದನ್ನ ನಾನು ಸ್ವಾಗತ ಮಾಡ್ತೀನಿ. ದಯವಿಟ್ಟು ಈ ಒಂದು ವಿಚಾರದಲ್ಲಿ ತಾವು ಹಠ ಹಿಡಿದೆ ಮರುಪರೀಕ್ಷೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೀನಿ. ವಿಜಯೇಂದ್ರ ಸಭಾಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಸಹ ಈ KPSC ವಿಚಾರದಲ್ಲಿ ಉತ್ತರ ನೀಡಿದ್ದಾರೆ. ಅದಕ್ಕೆ ವಿರೋಧ ಪಕ್ಷದ ನಾಯಕರು ಕೂಡ ಮಾತನಾಡಿದ್ದಾರೆ. ಇವತ್ತು ಇರ್ತಕ್ಕಂಥ ಪ್ರಶ್ನೆ, ರಾಜ್ಯದಲ್ಲಿ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತೇನು ಪರದಾಡ್ತಾ ಇದ್ದಾರೆ. ಇವತ್ತು ಪಕ್ಷಾತೀತವಾಗಿ ವಿಚಾರವನ್ನು ಎಲ್ಲರೂ ಕೂಡ ಇದ್ರ ಪರವಾಗಿದ್ದಾರೆ. ಏನು ಲೋಪದೋಷಗಳು ಆಗಿದೆ ಅದು